ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 169ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತ ಆರಕ್ಷಕ ಶಿಕ್ಷಕರಾದ ಯೋಗೇಶ್ ವಿಶ್ವಾಲಯ. ರೇಡಿಯೋ ಮಣಿಪಾಲ ಕೇಳುಗರಿಗೆ ನಮಸ್ಕಾರಗಳು. ನನ್ನ ಕಥೆಯ ಶೀರ್ಷಿಕೆ ದೃಢ ಸಂಕಲ್ಪ. ಅದೊಂದು ಸಾಮಾನ್ಯವಾದ ಹಳ್ಳಿ. ಅಲ್ಲೊಬ್ಬ ಬಡ ರೈತ. ಆತನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ಸಾಗಿಸುತ್ತಿದ್ದ. ಆ ಬಡ ರೈತನ ಹೆಸರು ಚೆನ್ನ. ಆತನ ಹೆಂಡತಿ ಸ್ಫುರದ್ರೂಪಿ ಕೃಷ್ಣಸುಂದರಿ ಚೆನ್ನಿ. ಇವರಿಗೆ ಈರ್ವರು ಮುದ್ದಾದ ಮಕ್ಕಳು. ಇಬ್ಬರು ಮುದ್ದಾದ ಮಕ್ಕಳಿಗೆ ಅವರಿಗೊಪ್ಪುವ ಸುಂದರ ನಾಮಗಳು. ಹಿರಿಯ ಮಗಳು ಸಂಭ್ರಮ, ಕಿರಿಯ ಮಗಳು ಸಂಕಲ್ಪ. ನಾವಿಬ್ಬರೂ ನಮಗಿಬ್ಬರು ಎಂಬಂತೆ ಈರ್ವರು ಮಕ್ಕಳೊಂದಿಗೆ ಬಡ ರೈತನ ಸಂಸಾರ ನೌಕೆ ಚಂದವಾಗಿ ಸಾಗುತ್ತಿತ್ತು. ಮಕ್ಕಳಿಬ್ಬರು ಬಹಳ ಬುದ್ಧಿವಂತರಾಗಿದ್ದರು. ಬಾಲ್ಯದಲ್ಲೇ ದೇಶದ ಉನ್ನತ ಹುದ್ದೆಯನ್ನು ಪಡೆಯುವ ಕನಸು ಕಂಡಿದ್ದರು. ಚೆನ್ನ ರೈತನ ಕುಟುಂಬದವರು ಬಡವರಾದರೂ ಕೂಡ ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯಗಳನ್ನು ಮನೆಯಲ್ಲಿ ಕಲಿಸಿದ್ದರು. ಎಂದಿನಂತೆಯೇ ಚೆನ್ನ ತನ್ನ ಹೊಲಕ್ಕೆ ತೆರಳಿದ್ದ. ಮಕ್ಕಳು ಶಾಲೆಗೆ ಹೋಗಿದ್ದರು. ಮಧ್ಯಾಹ್ನ ಮನೆಗೆ ಬಂದ ಚೆನ್ನ ತನ್ನ ಮಡದಿ ಚೆನ್ನಿಯೊಂದಿಗೆ ಸೊಗಸಾದ ಊಟವನ್ನು ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮರಳಿ ಹೊಲಕ್ಕೆ ತೆರಳಿದ್ದನು. ಮಕ್ಕಳು ಸಂಜೆ ಮನೆಗೆ ಬಂದಾಗ ಎಂದಿನಂತೆ ಲವಲವಿಕೆಯಿಂದ ಬರಮಾಡಿಕೊಳ್ಳುತ್ತಿದ್ದ ತಾಯಿ ಚೆನ್ನಿ ಎದುರಾಗಲೇ ಇಲ್ಲ. ಮಕ್ಕಳು ಒಳಗೆ ಹೋಗಿ ನೋಡಿದರೆ ವರಾಂಡದಲ್ಲಿ ತಾಯಿ ಮಲಗಿಯೇ ಇದ್ದರು. ಮಕ್ಕಳು ಹೋಗಿ ತಾಯಿಯನ್ನು ಎಬ್ಬಿಸಿದರು. ಆದರೆ ಎಷ್ಟು ಕರೆದರೂ ತಾಯಿ ಎಚ್ಚರವಾಗಲೇ ಇಲ್ಲ. ತನ್ನ ಪ್ರೀತಿಯ ಮಕ್ಕಳು ಗಂಡನನ್ನು ಬಿಟ್ಟು ಚೆನ್ನಿ ಹಿಂದಿರುಗಿ ಬಾರದ ಲೋಕಕ್ಕೆ ತೆರಳಿದ್ದಳು. ಸಂಜೆ ಹೊಲದ ಕೆಲಸ ಮುಗಿಸಿ ಬಂದ ಚೆನ್ನನಿಗೆ ತನ್ನ ಹೆಂಡತಿ ಅಕಾಲದಲ್ಲಿ ಕಾಲನ ವಶಕ್ಕೆ ತುತ್ತಾದ ಘಟನೆ ಕೇಳಿ ಬರಸಿಡಿಲು ಬಡಿದಂತಾಗಿತ್ತು. ತನ್ನ ಹೆಂಡತಿಯ ಸಾವು ಅರಗಿಸಿಕೊಳ್ಳಲಾಗಲೇ ಇಲ್ಲ. ಸಪ್ತಪದಿ ತುಳಿದು 7 ಜನುಮದಲ್ಲೂ ಜೊತೆಯಾಗಿರುತ್ತೇನೆ ಎಂದು ಜೊತೆಯಾಗಿ ಹೆಜ್ಜೆ ಹಾಕಿದ ಧರ್ಮಪತ್ನಿಯ ಸಾವು ಈತನನ್ನು ಮೌನದ ಕಣವೆಗೆ ನೂಕಿತ್ತು. ದುಃಖದ ಕಟ್ಟೆ ಒಡೆದು ಬಂತು. ತನ್ನಿಬ್ಬರು ಮಕ್ಕಳೊಂದಿಗೆ ಗೋಳೋ ಎಂದು ಅತ್ತನು. ತನ್ನನ್ನು ತಾನು ಸಮಾಧಾನಿಸಿಕೊಂಡು ತನ್ನ ಜೀವಕ್ಕೆ ಜೀವವಾಗಿದ್ದ ಹೆಂಡತಿಯನ್ನು ಮಣ್ಣು ಮಾಡಿ ಭಾರವಾದ ಹೃದಯದೊಂದಿಗೆ ತನ್ನ ಮನೆಗೆ ಬಂದ. ಜಗುಲಿಯ ಮೂಲೆಯಲ್ಲಿ ಕುಳಿತು ಮೌನಕ್ಕೆ ಶರಣಾದ. ಪುಟ್ಟ ಮಕ್ಕಳಿಬ್ಬರು ತಂದೆಯ ಅಕ್ಕಪಕ್ಕಕ್ಕೆ ಬಂದು ಕುಳಿತುಕೊಂಡು ತಮ್ಮ ಪುಟ್ಟ ಕಣ್ಣುಗಳಿಂದ ತಂದೆಯನ್ನು ಎವೆಯಿಕ್ಕದೆ ನೋಡುತ್ತಿದ್ದರು. ತಂದೆ ಇಬ್ಬರೂ ಮಕ್ಕಳನ್ನು ಬರಸೆಳೆದು ತಬ್ಬಿಕೊಂಡು ಮನಸ್ಸು ಹಗುರಾಗುವವರೆಗೂ ಮಕ್ಕಳೊಂದಿಗೆ ಅತ್ತನು. ಬಳಿಕ ಇಬ್ಬರು ಮಕ್ಕಳಿಗೆ ಧೈರ್ಯದ ನುಡಿಗಳನ್ನಾಡಿದ. ತಾನು ತನ್ನ ಮಕ್ಕಳಿಗಾಗಿ ಧೈರ್ಯ ತಂದುಕೊಂಡ. ದುರ್ದೈವವೋ ಎಂಬಂತೆ ಈ ಬಾರಿ ಮುಂಗಾರೂ ಕೂಡ ಕೈಕೊಟ್ಟಿತ್ತು. ಸರಿಯಾದ ಬೆಳೆಯೂ ಬರಲಿಲ್ಲ. ಇದರಿಂದ ರೈತ ಮತ್ತಷ್ಟು ನೊಂದು ಹೋದ. ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು ರೈತನಿಗೆ. ದಿಕ್ಕೇ ತೋಚದಾಯಿತು. ಆದರೂ ತನ್ನ 2 ಕಣ್ಣುಗಳಂತಿದ್ದ ಮಕ್ಕಳ ಮುಗ್ಧ ಮೊಗವನ್ನು ನೋಡಿ ಆತ ಎಲ್ಲವನ್ನೂ ಸಹಿಸಿಕೊಂಡಿದ್ದ. ಹಾಗೂ ಹೀಗೂ ಕಷ್ಟಪಟ್ಟು ಸಂಪಾದಿಸಿ ಮಕ್ಕಳಿಗೆ ಎಳ್ಳಷ್ಟು ಕೊರತೆಯಾಗದ ರೀತಿಯಲ್ಲಿ ನೋಡಿಕೊಂಡ.
ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನೂ ಕೊಡಿಸಿದ. ಮಕ್ಕಳಿಬ್ಬರೂ ಕೂಡ ಅಪ್ಪನ ಆಶಯದಂತೆ, ತಾಯಿ ತಂದೆಯರ ಕನಸಿನಂತೆ ಅತ್ಯುತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಮನೆಯಲ್ಲಿ ಕಡು ಬಡತನ ಇದ್ದರೂ ಕೂಡ ಯಾವುದನ್ನೂ ಲೆಕ್ಕಿಸದೆ ಪದವಿಯನ್ನು ಪಡೆದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದರು. ಇಬ್ಬರೂ ಕೂಡ ಕಲಿಕೆಯಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಶಿಕ್ಷಣದವರೆಗೆ ವಿಶೇಷ ವಿದ್ಯಾರ್ಥಿ ವೇತನವನ್ನು ಪಡೆದು ತಂದೆಗೆ ಹೊರೆಯಾಗದ ರೀತಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದುಕೊಂಡರು. ಬಾಲ್ಯದಿಂದಲೂ ಚಿಕ್ಕವಳಾದ ಸಂಕಲ್ಪಾಳಿಗೆ ಐಎಎಸ್ ಆಗುವ ಕನಸು. ಪದವಿ ಶಿಕ್ಷಣದ ಬಳಿಕ ಯುಪಿಎಸ್ಸಿ ಪರೀಕ್ಷೆ ತಯಾರಿ ನಡೆಸತೊಡಗಿದಳು. ಸಂಕಲ್ಪಾಳ ಕನಸಿನ ಹಕ್ಕಿಗೆ ಸಂಭ್ರಮ ರೆಕ್ಕೆಯಾಗತೊಡಗಿದಳು. ತನ್ನ ತಂಗಿಯ ಕನಸಿಗಾಗಿ ತಾನು ಊರಿನಲ್ಲಿಯೇ ಚಿಕ್ಕದಾದ ಕೆಲಸಕ್ಕೆ ಸೇರಿಕೊಂಡಳು. ಬರುವ ಸಂಬಳದಿಂದ ತಂಗಿಯ ಓದಿಗೆ ಬೇಕಾದಂತಹ ಪರಿಕರಗಳನ್ನು ತಂದುಕೊಡುತ್ತಿದ್ದಳು. ಮಾತ್ರವಲ್ಲದೆ ಮನೆಯ ಕೆಲಸ ನಿರ್ವಹಿಸಿ ತನ್ನ ತಂಗಿಯೊಂದಿಗೆ ಕುಳಿತು ಓದಿ ಸಂಭ್ರಮಿಸುತ್ತಿದ್ದಳು. ಸಂಭ್ರಮ. ಸಂಜೆಯವರೆಗೂ ದುಡಿದು ಬರುತ್ತಿದ್ದ ಸಂಭ್ರಮಾಳಿಗೆ ಆಯಾಸವಾಗುತ್ತಿದ್ದರಿಂದ ಹೆಚ್ಚು ಹೆಚ್ಚು ಓದಲಾಗುತ್ತಿರಲಿಲ್ಲ. ಆದರೂ ತಂಗಿಯೊಂದಿಗೆ ಕುಳಿತು ಓದುತ್ತಿದ್ದಳು. ಪದವಿಯಲ್ಲಿ ರಾಜ್ಯಕ್ಕೆ ಶ್ರೇಯಾಂಕಿತರಾದ ಇಬ್ಬರು ಹಳ್ಳಿಯಲ್ಲಿ ಮನೆ ಮಾತಾಗಿದ್ದರು. ಸಂಭ್ರಮಾಳಿಗೆ ಕೆಲವು ಕಡೆಗಳಿಂದ ಮದುವೆಯ ಪ್ರಸ್ತಾವಗಳೂ ಬಂದಿದ್ದವು. ಆದರೆ ತನ್ನ ತಂಗಿಯ ಉನ್ನತ ಹುದ್ದೆಯ ಕನಸು ಈಡೇರುವವರೆಗೂ ಯಾವುದನ್ನೂ ಆಶಿಸದ ಇವಳು ನಯವಾಗಿ ನಿರಾಕರಿಸಿದಳು. ಸಾಧಿಸಬೇಕೆಂಬ ಅದಮ್ಯ ಆಶಯ ಅವರದಾಗಿತ್ತು. ಹಾಗಾಗಿ ಮದುವೆಯ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ಅವರು. ಸಂಕಲ್ಪಾಳ ಸಂಕಲ್ಪ ಸಿದ್ಧಿಸುವ ಸಮಯ ಹತ್ತಿರವಾಯಿತು. ಅವಳು ಯುಪಿಎಸ್ಸಿ ಪರೀಕ್ಷೆಯನ್ನು ಬರೆದು ಬಂದಳು. ಸ್ವಲ್ಪ ದಿನಗಳ ಬಳಿಕ ಫಲಿತಾಂಶ ಬರುತ್ತದೆ. ನಿರೀಕ್ಷೆಯಂತೆ ಸಂಕಲ್ಪ ರಾಜ್ಯಕ್ಕೆ ಮೊದಲ ಶ್ರೇಣಿಯನ್ನು ಪಡೆದಿರುತ್ತಾಳೆ. ಅವಳ ಅಪ್ಪ ಮತ್ತು ಅಕ್ಕನಿಗೆ ಇನ್ನಿಲ್ಲದ ಸಂಭ್ರಮ. ಸಂಭ್ರಮ ತನ್ನ ತಂಗಿಯ ಯಶಸ್ಸು ತನ್ನದೇ ಯಶಸ್ಸು ಎಂಬಂತೆ ಸಂಭ್ರಮಿಸಿದಳು. ಊರಿಡೀ ಸಂಕಲ್ಪಳದ್ದೇ ಮಾತು. ದಿನಪತ್ರಿಕೆ, ಸುದ್ದಿ ಮಾಧ್ಯಮಗಳಲ್ಲಿ ಸಾಧನೆಯ ಶಿಖರವೇರಿದ ಸಂಕಲ್ಪಳದ್ದೇ ಸುದ್ದಿ. ಬಡತನದಲ್ಲಿ ಬೆಳೆದ ಹುಡುಗಿಯೊಬ್ಬಳು ರಾಷ್ಟ್ರವೇ ತಿರುಗಿ ನೋಡುವ ಸಾಧನೆ ಮಾಡಿರುವಂತಹದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. ಎಂದಿನಂತೆ ರೈತ ತನ್ನ ಹೊಲಕ್ಕೆ ಹೋಗಿದ್ದ. ಸಂಭ್ರಮ ತನ್ನ ಕೆಲಸಕ್ಕೆ ಹೋಗಿದ್ದಳು. ಇತ್ತ ಮನೆಯಲ್ಲಿ ಇದ್ದ ಸಂಕಲ್ಪ ಮನೆಯಲ್ಲಿ ಖಾಲಿಯಾಗಿರುವ ಸಾಮಾನುಗಳ ಪಟ್ಟಿಯನ್ನು ಮಾಡಿ ಸಾಮಾನು ತರಲು ಪಕ್ಕದ ಬೀದಿಯ ಅಂಗಡಿಗೆ ಹೋದಳು. ಅಂಗಡಿಗೆ ಹೋಗುವಾಗ ಅಕ್ಕಪಕ್ಕದ ಜನರ ಬಾಯಿಯಲ್ಲಿ ಸಂಭ್ರಮ ಮತ್ತು ಸಂಕಲ್ಪರದ್ದೇ ಮಾತುಗಳು, ಅವರದ್ದೇ ಗುಣಗಾನ. ಜನರಾಡುವ ಅಭಿನಂದನೆಯ ಮಾತುಗಳನ್ನು ಕೇಳಿ ಸಂಕಲ್ಪಳಿಗೆ ಖುಷಿಯೋ ಖುಷಿ. ಅದೇ ಖುಷಿಯ ಕ್ಷಣದಲ್ಲಿ ಅಂಗಡಿಗೆ ಹೋಗಿ ಮನೆಗೆ ಬೇಕಾದ ಸಾಮಾನುಗಳೆಲ್ಲವನ್ನು ಚೀಲದಲ್ಲಿ ತುಂಬಿಸಿಕೊಂಡು ಅಕ್ಕ ಸಂಭ್ರಮಳ ಅಚ್ಚುಮೆಚ್ಚಿನ ತಿಂಡಿಯಾದ ರಸಗುಲ್ಲ ಪ್ಯಾಕೆಟ್ ಒಂದನ್ನು ಕೈಯಲ್ಲಿ ಹಿಡಿದು ಅಂಗಡಿಯಣ್ಣನನ್ನು ಗೌರವದಿಂದ ಮಾತನಾಡಿಸಿ ಸಾಧನೆಯ ಹಾದಿಯ ಗೆಲುವನ್ನು ಸ್ಮರಿಸಿಕೊಳ್ಳುತ್ತಾ ಧನ್ಯತಾ ಭಾವದಿಂದ ಮನೆಯೆಡೆಗೆ ಹೆಜ್ಜೆ ಹಾಕಿದಳು ಸಂಕಲ್ಪ. ಅವಳ ಆ ಸಂಭ್ರಮ ದೇವರಿಗೆ ಇಷ್ಟವಾಗಲಿಲ್ಲವೋ ಏನೋ. ರಸ್ತೆಯನ್ನು ದಾಟುತ್ತಲಿರುವಾಗ ಶರವೇಗದಿ ಬಂದ ಟ್ರಕ್ಕೊಂದು ಸಂಕಲ್ಪಾಳಿಗೆ ಡಿಕ್ಕಿ ಹೊಡೆದು ಮುಂದೆ ಸಾಗಿತು. ಟ್ರಕ್ಕಿನ ಹೊಡೆತಕ್ಕೆ ತರಗೆಲೆಯಂತೆ ನೆಲಕ್ಕುರುಳಿ ಬಿದ್ದಳು ಸಂಕಲ್ಪ. ಕೈಯಲ್ಲಿದ್ದ ದಿನಸಿ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅಕ್ಕರೆಯ ಅಕ್ಕನಿಗೆ ತಂದಿದ್ದ ರಸಗುಲ್ಲಗಳು ಟ್ರಕ್ಕಿನ ಚಕ್ರದಡಿ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗಿದ್ದವು. ಟ್ರಕ್ಕು ಬಡಿದ ರಭಸಕ್ಕೆ ನೆಲಕ್ಕುರುಳಿದ ಸಂಕಲ್ಪಾಳ ದೇಹದಿಂದ ರಕ್ತದ ಕೋಡಿಯೇ ಹರಿದಿತ್ತು. ದಾರಿ ಹೋಕ ಮಾನವೀಯ ಹೃದಯದ ವ್ಯಕ್ತಿಯೊಬ್ಬರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರು. ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸುವುದರಿಂದ ಸಂಕಲ್ಪಾಳ ಜೀವಕ್ಕೆ ಏನೂ ಅಪಾಯವಿರಲಿಲ್ಲ. ಆದರೆ ಹೊಡೆತದ ರಭಸಕ್ಕೆ ಆಕೆ ತನ್ನ ಹಿಂದಿನ ಎಲ್ಲಾ ನೆನಪುಗಳನ್ನು ಕಳೆದುಕೊಂಡಿದ್ದಳು. ಭವಿತವ್ಯದ ಭವ್ಯ ಭವಿಷ್ಯದ ಕನಸು ಕಂಡಿದ್ದ ಸಂಕಲ್ಪ ತನ್ನ ಕನಸು ಈಡೇರುವ ಸಮಯದಲ್ಲಿ ಇಂತಹದ್ದೊಂದು ದುರಂತಕ್ಕೆ ಎದುರಾಗಿದ್ದು ವಿಪರ್ಯಾಸವೇ ಸರಿ. ಅತ್ತ ಹೊಲಕ್ಕೆ ಹೋಗಿದ್ದ ಚೆನ್ನ ತನ್ನ ಮನೆಗೆ ಬಂದು ಮಗಳಿಲ್ಲದದ್ದನ್ನು ಗಮನಿಸಿ ಆಚೀಚೆ ವಿಚಾರಿಸಿದಾಗ ಅಂಗಡಿಗೆ ಹೋದ ವಿಚಾರ ತಿಳಿಯಿತು. ಅಂಗಡಿಗೆ ಹೋಗಿ ಅಂಗಡಿಯಾತನನ್ನು ವಿಚಾರಿಸಿದಾಗ ವಾಸ್ತವ ವಿಷಯ ತಿಳಿದು ರೈತನಿಗೆ ಏನು ಮಾಡಬೇಕು ದಿಕ್ಕೇ ತೋಚದಾಯಿತು. ಸಂಕಲ್ಪಾಳ ಅಪ್ಪ ಬಡ ರೈತ ನಿಂತಲ್ಲೇ ಕುಸಿದು ಹೋದ. ಅತ್ತ ಮನೆಗೆ ಬಂದ ಅಕ್ಕ ಸಂಭ್ರಮಾಳಿಗೆ ವಿಷಯ ತಿಳಿದು ಸ್ತಬ್ಧಳಾಗಿ ಹೋದಳು. ಸಂಭ್ರಮ ತುಂಬಿ ತುಳುಕುತ್ತಿದ್ದಂತಹ ಮನೆಯಲ್ಲಿ ಮೌನದ ಛಾಯೆ ಆವರಿಸಿಕೊಂಡಿತು. ಸಂಭ್ರಮಳ ಸಂತಸ ಉಡುಗಿ ಹೋಯಿತು.
ತಂಗಿಯ ಬಗ್ಗೆ ಕಂಡ ಕನಸು ಆಶಾಗೋಪುರ ಕಳಚಿಬಿದ್ದಂತಾಯಿತು. ಹಲವು ವರುಷಗಳಿಂದ ಕಂಡಂತಹ ಕನಸು ನನಸಾಗುವ ಸನ್ನಿಹಿತದಲ್ಲಿ ಇಂತಹ ದುಸ್ಥಿತಿ ಬಂದೊದಗಿದ್ದು ಜೀರ್ಣಿಸಿಕೊಳ್ಳಲಾಗಲೇ ಇಲ್ಲ. ತಾವೇನು ತಪ್ಪು ಮಾಡಿದ್ದೇವೆ ಎಂದು ಬೊಬ್ಬಿರಿಯತೊಡಗಿದರು. ಅಪ್ಪ ತನ್ನ ಮಗಳನ್ನು ಸಂತೈಸಿದರು. ಸಂಕಲ್ಪ ಮಾತ್ರ ಏನು ಆಗಿಯೇ ಇಲ್ಲ ಎನ್ನುವ ರೀತಿಯಲ್ಲಿ ಇಬ್ಬರನ್ನೂ ದಿಟ್ಟಿಸಿ ನೋಡುತ್ತಿದ್ದಳು. ಆ ಕ್ಷಣದಲ್ಲಿ ಸಾವರಿಸಿಕೊಂಡಂತಹ ಸಂಭ್ರಮ ಎದ್ದು ನಿಂತು ತಂಗಿ ಸಂಕಲ್ಪಾಳ ಕೈ ಹಿಡಿದು ಸಂಕಲ್ಪ ಮಾಡಿದಳು. ತಂಗಿಗಾಗಿ ನಾನು ಸಾಧಿಸಿಯೇ ತೀರುತ್ತೇನೆ ಎಂದು ನಿಶ್ಚಯ ಮಾಡಿದಳು. ಅಪ್ಪನಿಗೆ ಧೈರ್ಯವನ್ನು ತುಂಬಿದಳು. ಹೇಗೂ ಬುದ್ಧಿವಂತಳಲ್ಲವೇ, ಮುಂದಿನ ಬಾರಿ UPSC ಪರೀಕ್ಷೆಯನ್ನು ಬರೆಯುವಂತಹ ಛಲ ತೊಟ್ಟಳು. ಸಾಧಿಸುವ ಸಾಧಕನಿಗೆ ಸಾಧಿಸುವ ಛಲ ಹಂಬಲ ಇರಬೇಕು ಎಂಬಂತೆ ಸಾಧಿಸುವ ನಿಟ್ಟಿನಲ್ಲಿ ಸತತವಾಗಿ ಅಭ್ಯಸಿಸಿದಳು. ಎಡೆಬಿಡದೆ ಪರಿಶ್ರಮದಿಂದ ಓದಿದಳು. UPSC ಪರೀಕ್ಷೆಯನ್ನು ಬರೆದಳು. ಫಲಿತಾಂಶ ಬಂದಿತು. ನಿರೀಕ್ಷೆಯಂತೆ ಸಂಭ್ರಮಾಳು ಕೂಡ ತಂಗಿಯಂತೆ ರಾಜ್ಯಕ್ಕೆ ಮೊದಲ ಸ್ಥಾನವನ್ನೇ ಪಡೆದಿದ್ದಳು. ತಂಗಿ ಸಂಕಲ್ಪಳಿಗೆ ಕೊಟ್ಟ ಮಾತಿನಂತೆ IAS ಅಧಿಕಾರಿಯೂ ಆದಳು. ತಮ್ಮದೇ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಳು. ಅಪ್ಪ ಮತ್ತು ತಂಗಿಯನ್ನು ಜವಾಬ್ದಾರಿಯಿಂದ ನೋಡಿಕೊಂಡಳು. ಹಲವಾರು ಪ್ರಗತಿಪರ ಯೋಜನೆಗಳನ್ನೂ ಜಾರಿಗೆ ತಂದಳು. ಜನಮೆಚ್ಚಿದ ಅಧಿಕಾರಿಯಾಗಿ ಮನೆ ಮಾತಾದಳು. ಇದುವರೆಗೆ ಕಥೆಯನ್ನು ಕೇಳಿದ ಎಲ್ಲ ಕೇಳುಗರಿಗೆ ವಂದನೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಸಾಹಿತ್ಯಾಸಕ್ತರು ಮತ್ತು ಆರಕ್ಷಕ ಶಿಕ್ಷಕರಾದ ಯೋಗೇಶ್ ವಿಶ್ವಾಲಯ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.